ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಸಂಭವಿಸಿದೆ. ಡಿಜೆ ಬಳಿಕ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟವನ್ನು ಮಾಡಿರುವಂಥದ್ದು. ನೋಡಿ, ಡಿಜೆನ ಬಳಕೆ ಮಾಡ್ತಾರೆ ಅಂತ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು. ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಮೆರವಣಿಗೆ ವೇಳೆ ಅನ್ಯ ಧರ್ಮೀಯರಿಂದ ಕಲ್ಲು ತೂರಿರುವಂತಹ ಆರೋಪ. ಮದ್ದೂರಿನ ಚನ್ನೇಗೌಡ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ನಿನ್ನೆ ವಿಸರ್ಜನೆ ಮಾಡುವುದಕ್ಕೆ ಮೆರವಣಿಗೆ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ 10 ರಿಂದ 15 ನಿಮಿಷಗಳ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಎರಡೂ ಗುಂಪುವನ್ನು ತಕ್ಷಣವೇ ಚದುರಿಸಿದ್ದಾರೆ ಮದ್ದೂರು ಪೊಲೀಸರು. ಸದ್ಯ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡಿರುವಂತಹ ಖಾಕಿ ಬಳಿಕ ವಿಸರ್ಜನೆಗೆ ಗಣೇಶ ಮೂರ್ತಿಯನ್ನು ಕಳಿಸಿಕೊಟ್ಟಿದ್ದಾರೆ ಪೊಲೀಸರು. ಘಟನೆಯ ಬಗ್ಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಸದ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ? ನಿನ್ನೆ ಇದಕ್ಕಿದ್ದ ಹಾಗೆ ಈ ತರ ಘಟನೆ ನಡೆಯೋದಕ್ಕೆ ಕಾರಣ ಏನು? ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಂದ್ರೆ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಅನ್ಯ ಧರ್ಮೀಯರು ಕಲ್ಲು ತೂರಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ಕೂಡ ನಡೆದಿರ್ತಕ್ಕಂಥದ್ದು. ಮದ್ದೂರು ಪಟ್ಟಣದಲ್ಲಿ ಈ ಘಟನೆ ಚನ್ನೇಗೌಡ ಬಡಾವಣೆ ಅಂತ ಏನಿದೆ, ಆ ಬಡಾವಣೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು. ನಿನ್ನೆ ಸಂಜೆ ಅದನ್ನ ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಹೇಳಿ ಮೆರವಣಿಗೆ ಮುಖಾಂತರವಾಗಿ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಏನು ಡಿಜೆಯನ್ನ ಬಳಕೆ ಮಾಡಿದ್ರು. ಅಂದ್ರೆ ಮಸೀದಿಯ ಮುಂಭಾಗದಲ್ಲಿ ಒಂದು ಡಿಜೆಯನ್ನ ಬಳಕೆ ಮಾಡಿ ಅಲ್ಲಿ ನೃತ್ಯವನ್ನ ಮಾಡ್ತಿದ್ರು ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅಲ್ಲಿ ಒಬ್ರು ಯಾರೋ ಕಲ್ಲನ್ನ ತೋರಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಇದರಿಂದ ರೊಚ್ಚಿದಂತ ಒಂದು ಗಣೇಶ ಮೆರವಣಿಗೆಯನ್ನ ಮಾಡ್ತಿದ್ದಂತ ಮತ್ತೊಂದು ತಂಡ ಆ ಸಂದರ್ಭದಲ್ಲಿ ಮಸೀದಿಯ ಮೇಲೂ ಕೂಡ ಕಲ್ಲನ್ನ ತೂರಾಟ ಮಾಡಿರ್ತಕ್ಕಂಥ. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟಗಳು ಕೂಡ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಏನು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ತಕ್ಷಣ ಎಚ್ಚೆತ್ತ ಪೊಲೀಸರು ಆ ಸ್ಥಳಕ್ಕೆ ಆಗಮಿಸಿ ಎರಡು ಗುಂಪುಗಳನ್ನು ಕೂಡ ಚದುರಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಗಾಯಗೊಂಡಿರ್ತಕ್ಕಂಥ ಮದ್ದೂರು ಮತ್ತೆ ಮಂಡ್ಯದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೂ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥದ್ದು. ಎರಡೂ ಕೋಮ್ನವರು ಕೂಡ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೀಗ
ಮದ್ದೂರು ಪಟ್ಟಣದಲ್ಲಿ ಒಂದು ಘೋಷಿತ ಬಂದ್ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಿಂದೂಪರ ಸಂಘಟನೆಗಳು ಇವತ್ತು ಮದ್ದೂರು ಪಟ್ಟಣ ಬಂದ್ಗೂ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು. ಅವ್ರ ಜೊತೆಗೆ ಬಿಜೆಪಿಯ ಮುಖಂಡರು ಮತ್ತೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಸ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರ ನೇತೃತ್ವದ ತಂಡ ಭೇಟಿಯನ್ನ ನೀಡಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀತಿ ಫೈನ್, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.